ಈ ವರ್ಷ KCET ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಕೌನ್ಸ್ಲಿಂಗ್ ಪ್ರೊಸೆಸ್ ಆದರೆ ಇರುತ್ತೆ. ಸೊ ಆದರೆ ಕೌನ್ಸ್ಲಿಂಗ್ ಪ್ರೊಸೆಸ್ಸಲ್ಲಿ ಇದೀಗ ಅತಿ ದೊಡ್ಡ ಬದಲಾವಣೆ ಆದರೆ ಆಗಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಇದೀಗ KCET ವಿದ್ಯಾರ್ಥಿಗಳ ಕೌನ್ಸ್ಲಿಂಗಲ್ಲಿ ಅತಿ ದೊಡ್ಡ ಬದಲಾವಣೆ ಆದರೆ ಆಗಲಿದೆ ಅಂತ ಹೇಳಿ ಇದೀಗ ಮಾಹಿತಿಯನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಆ ಒಂದು ಬದಲಾವಣೆ ಏನು ಅಂತಂದರೆ, ಈ ಹಿಂದೆ ಎಲ್ಲ ಕೌನ್ಸ್ಲಿಂಗಲ್ಲಿ ನೀವು ಜಸ್ಟ್ ಕಾಲೇಜಸನ್ನು ಆ್ಯಡ್ ಮಾಡ್ತಿದ್ರಿ. ಸೊ ಆದರೆ ಈ ವರ್ಷದಿಂದ KCET 2026 ಕೌನ್ಸ್ಲಿಂಗಿಂದ ನೀವು ಯಾವುದಾದ್ರೂ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಂತಂದರೆ ಆ ಒಂದು ಕಾಲೇಜಲ್ಲಿ ಇರ್ತಕ್ಕಂತಹ ಎಲ್ಲ ತರಹದ ಫೆಸಿಲಿಟೀಸ್ಗಳು, ಜೊತೆಗೆ ಯಾವ್ಯಾವ ಬ್ರ್ಯಾಂಚಸ್ ಇದೆ ಆ್ಯಂಡ್ ಆ ಒಂದು ಬ್ರ್ಯಾಂಚಸ್ಗಳಿಗೆ ಈ ವರ್ಷ ಎಷ್ಟು ಫೀಸ್ ಇರುತ್ತೆ ಎಲ್ಲವನ್ನೂ ಸಹ ಅಲ್ಲೇ ಆಪ್ಷನಿಟಿಯಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ ಅಂತ ಹೇಳಿ ಆ ಒಂದು ಹೊಸ ಬದಲಾವಣೆಯನ್ನು ಮಾಡಲಾಗ್ತಿದೆ ಅಂತ ಹೇಳಿ ಇದೀಗ KE ಕಡೆಯಿಂದ ತಿಳಿಸಲಾಗಿದೆ. ಓಕೆನಾ. ಸೊ ಸದ್ಯಕ್ಕೆ ಇಷ್ಟೊಂದು ಚಿಂತನೆಗಳನ್ನು ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಗಳಾದರೆ ಬಂದಿದ್ದಾವೆ. ಸೊ ಈ ರೀತಿ ಚೇಂಜಸ್ ಆಗ್ತಕ್ಕಂತಹ ಸಾಧ್ಯತೆಗಳು KCET ಕೌನ್ಸ್ಲಿಂಗಲ್ಲಿ ಈ ವರ್ಷ ಆಗಲಿದೆ ಅಂತ ಹೇಳಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ KCET ರಿಸಲ್ಟ್ಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ರಾ? ಸೊ ನೋಡೋಣ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಸದ್ಯಕ್ಕೆ ಎಲ್ಲ ಎಕ್ಸ್ಪೆಕ್ಟೆಡ್ ಡೇಟ್ಗಳೆಲ್ಲ ನಾನು ಈಗಾಗಲೇ ಹಲವಾರು ವೀಡಿಯೋಸ್ಗಳಲ್ಲಿ ಮಾಹಿತಿಯನ್ನು ತಿಳಿಸಿದ್ದೀನಿ. ಓಕೆನಾ. ಸೊ ಚಾನಲಲ್ಲಿ ವೀಡಿಯೋಸ್ ಇದೆ, ನೀವು ನೋಡಿ ತಿಳ್ಕೊಬೋದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.